ಹಲೋ ಎವ್ರಿವನ್, ವೆಲ್ಕಮ್ ಟು ಅಮ್ಮಾಸ್ ಮ್ಯಾಜಿಕ್ ಪಾಟ್. ಇವತ್ತು ಒಂದು ಡಿಫ್ರೆಂಟ್ ಆಗಿ ಸಾಂಬಾರು ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಈ ಥರ ಈರುಳ್ಳಿ, ಟೊಮೆಟೊ, ಒಂದು 3 ಮೆಣಸಿನ್ಕಾಯಿ, ಒಂದು 3 ಬೆಳ್ಳುಳ್ಳಿ ಈ ಥರ ಇಟ್ಕೊಂಡು ಇವಾಗ ಇದನ್ನು ಕುಕ್ಕರ್ನಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಇದು ಈರುಳ್ಳಿ ಟೊಮೆಟೊ ಎಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಇದು ಲಿಡ್ ಮುಚ್ಚಿಬಿಟ್ಟು ಒಂದು 3 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರ್ ತೆಗೆದು ನೋಡ್ಕೊಳ್ಳೋಣ, ವಿಸಿಲೆಲ್ಲ ಹೋಗಿದೆ ನೋಡಿ, ಈ ಥರ ಇದೆ. ಇದನ್ನು ನಾವು ಸ್ಟ್ರೈನ್ ಮಾಡಿಕೊಂಡು ರುಬ್ಕೊಬೇಕು. ಸ್ಟ್ರೈನ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದನ್ನ ತಣ್ಣಗಾದ್ಮೇಲೆ ರುಬ್ಕೊಬೇಕು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು 3-4 ಕಾಳು ಮೆಂತ್ಯ ಹಾಕ್ಕೊಳ್ಳೋಣ. ನಾನು ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ, ಅದು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಅದು ಒಗ್ಗರಣೆ ಹಾಕ್ಕೊಂಡ್ಮೇಲೆ ನಾವು ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವೋ ಆ ನೀರನ್ನ ಇದರಲ್ಲಿ ಹಾಕೋಣ. ಅದಕ್ಕೆ ಇವಾಗ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇದು ನಾನು ರುಬ್ಕೊಂಡಿದ್ನಲ್ಲ, ಆ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ಇದು ಏನಂದರೆ ಬೇಳೆ ಯಾವುದು ಹಾಕ್ದಿರೇ ಸಾಂಬಾರು ಮಾಡಿರೋದು. ಈ ರೋಡ್ ಸೈಡ್ನಲ್ಲೆಲ್ಲ ಸಿಗುತ್ತಲ್ಲ, ಗಾಡಿಗಳನ್ನೆಲ್ಲ ಮಾರ್ತಾರಲ್ಲ ಇಡ್ಲಿ ದೋಸೆ ಎಲ್ಲನೂ, ಅವರು ಈ ಥರನೇ ಮಾಡೋದು, ಬೇಳೆ ಎಲ್ಲ ಹಾಕೋದಿಲ್ಲ. ಮೆಸ್ಗಳ್ನಲ್ಲಿ ಕೂಡ ಈ ಥರನೇ ಸಾಂಬಾರು ಮಾಡೋದು. ನೋಡಿ, ನಮಗೆ ಎಷ್ಟು ಸುಲಭವಾಗಿ ಇದನ್ನು ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ನಾವು ಎಷ್ಟಾದರೂ ಇಡ್ಲಿ ದೋಸೆಗಳು ತಿನ್ಬೋದು ಈ ಥರ ಸಾಂಬಾರಿದ್ದರೆ. ಇದು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನೋಡಿ, ಸಾಂಬಾರು ರೆಡಿಯಾಗಿದೆ. ಇವಾಗ ಈ ಇಡ್ಲಿ ಮಾಡಿದ್ದೆ ನಮ್ಮ ಮನೆಯಲ್ಲಿ, ನಾನು ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಇಡ್ಲಿನಾದರೂ ತಿನ್ಬೋದು ಈ ಸಾಂಬಾರಿನಲ್ಲಿ. ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬೇಳೆ ಯಾವ ಬೇಳೆನೂ ಹಾಕ್ತೀರಾ ಮಾಡಿರೋ ಸಾಂಬಾರಿದು. ನೀವು ಮನೇಲಿ ಮಾಡಿ ತಿಂದು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.